ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚಿತ್ರದುರ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತದಲ್ಲಿ ಹಲವಾರು ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿತ್ತು. ಯಾರೆಲ್ಲ ಆ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅವರೆಲ್ಲರಿಗೂ ಕೂಡ ಎಕ್ಸಾಮನ್ನು ಕೂಡ ಕಂಡಕ್ಟ್ ಮಾಡಲಾಗಿತ್ತು. ಎಕ್ಸಾಮಲ್ಲಿ ಯಾರೆಲ್ಲ ಒಳ್ಳೆಯ ಅಂಕಗಳನ್ನು ಪಡೆದಿದ್ದೀರಿ ಅವರೆಲ್ಲರಿಗೂ ಕೂಡ ಇವಾಗ ಗುಡ್ ನ್ಯೂಸ್ ಇದೆ. ಏನಪ್ಪ ಗುಡ್ ನ್ಯೂಸ್ ಅಂದರೆ, ಈಗ ಚಿತ್ರದುರ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತವು ಈಗ 1:5 ಅಂದರೆ ಒಂದು ಹುದ್ದೆಗೆ 5 ಅಭ್ಯರ್ಥಿಗಳಂತೆಯೇ ಅವರು ಮೌಖಿಕ ಸಂದರ್ಶನಕ್ಕೆ ಕರೆಯಲಾಗಿದೆ. ಯಾರೆಲ್ಲ ಈ ಕೆಳಕಂಡಂತೆ ಕಟ್ ಆಫ್ ಅಂಕಗಳನ್ನು ಹೊಂದಿದ್ದೀರಿ ನೀವೆಲ್ಲರೂ ಕೂಡ ಅಡ್ಮಿಟ್ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗಿ. ಈಗ ಚಿತ್ರದುರ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತದಲ್ಲಿ ಹಲವಾರು ಹುದ್ದೆಗಳಿದ್ವು. ಹುದ್ದೆಗಳಿಗೆ ಎಷ್ಟು ಕಟ್ ಆಫ್ ಅನ್ನು ನಿಲ್ಲಿಸಿದರೆ ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಹಾಕುವಂತಹ ಒಳ್ಳೆಯ ಉಪಯುಕ್ತವಾದಂತಹ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತವೆ. ಈಗ ನೋಡ್ತಾ ಇರ್ಬೋದು ನೀವು 1:5 ಅಂದರೆ ಒಂದು ಹುದ್ದೆಗೆ 5 ಅಭ್ಯರ್ಥಿಗಳಂತೆ ಅವರು ಈಗ ಕಟ್ ಆಫ್ ಅಂಕಗಳನ್ನು ಬಿಡುಗಡೆ ಮಾಡಿದ್ದಾರೆ. ಈಗ ಹುದ್ದೆಗಳ ಬಗ್ಗೆ ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈಗ ನೋಡ್ತಾ ಇರ್ಬೋದು, ಸಹಾಯಕ ಪ್ರಧಾನ ವ್ಯವಸ್ಥಾಪಕರಂತಂದೇಳಿ ಒಟ್ಟು 6 ಹುದ್ದೆಗಳಿಗೆ ಅರ್ಜಿನ ಕರೆಯಲಾಗಿತ್ತು. ಆ 6 ಹುದ್ದೆಗಳಿಗೆ ಕಟ್ ಆಫ್ ಅಂಕಗಳನ್ನು ಕೂಡ ಈಗ ಕೊಟ್ಟಿದ್ದಾರೆ. ಸಾಮಾನ್ಯ ಇತರೆ ಅಭ್ಯರ್ಥಿಗೆ 130, ಸಾಮಾನ್ಯ ಮಹಿಳಾ ಅಭ್ಯರ್ಥಿಗೆ 121, ಸಾಮಾನ್ಯ ಗ್ರಾಮೀಣ ಅಭ್ಯರ್ಥಿಗೆ 119, ಪರಿಶಿಷ್ಟ ಜಾತಿ ಸಾಮಾನ್ಯ ಅಭ್ಯರ್ಥಿಗೆ 117, ಪರಿಶಿಷ್ಟ ಪಂಗಡ ಸಾಮಾನ್ಯ ಇತರೆ ಅಭ್ಯರ್ಥಿಗೆ 112, ಪ್ರವರ್ಗ 1 ಸಾಮಾನ್ಯ ಅಭ್ಯರ್ಥಿಗೆ 113. ಈ ರೀತಿಯಾಗಿ ಅವರು ಕಟ್ ಆಫ್ ಅನ್ನು ನಿಲ್ಲಿಸಿದ್ದಾರೆ. ಅದಾದ ನಂತರ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂದರೆ FDAಗೆ ಸಾಮಾನ್ಯ ಅಭ್ಯರ್ಥಿಗೆ 143, ಸಾಮಾನ್ಯ ಮಹಿಳಾ ಅಭ್ಯರ್ಥಿಗೆ 125, ಸಾಮಾನ್ಯ ಗ್ರಾಮೀಣ ಅಭ್ಯರ್ಥಿಗೆ 130, ಸಾಮಾನ್ಯ ಅಂಗವಿಕಲ ಅಭ್ಯರ್ಥಿಗೆ 109, ಪರಿಶಿಷ್ಟ ಜಾತಿ ಸಾಮಾನ್ಯ ಅಭ್ಯರ್ಥಿಗೆ 127, ಪರಿಶಿಷ್ಟ ಜಾತಿ ಮಹಿಳಾ ಅಭ್ಯರ್ಥಿಗೆ 110, ಪರಿಶಿಷ್ಟ ಪಂಗಡ ಸಾಮಾನ್ಯ ಅಭ್ಯರ್ಥಿಗೆ 123, ಪ್ರವರ್ಗ 1 ಸಾಮಾನ್ಯ ಅಭ್ಯರ್ಥಿಗೆ 126, ಪ್ರವರ್ಗ 2A ಸಾಮಾನ್ಯ ಇತರೆ ಅಭ್ಯರ್ಥಿಗೆ 125. ಈ ರೀತಿಯಾಗಿ ಕಟ್ ಆಫ್ಗೆ ನಿಲ್ಲಿಸಿದ್ದಾರೆ FDAಗೆ. ಅದಾದ ನಂತರ ನೋಡ್ತಾ ಇರ್ಬೋದು ನೀವು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂದರೆ SDA. ಈ ಒಂದು ಹುದ್ದೆ ಒಟ್ಟು 35 ಹುದ್ದೆಗಳು ಖಾಲಿ ಇದ್ವು. ಈಗ 1:5 ಲಿಸ್ಟನ್ನು ಅವರು ಬಿಡುಗಡೆಗೊಳಿಸಿದ್ದಾರೆ. ಸಾಮಾನ್ಯ ಇತರೆ ಅಭ್ಯರ್ಥಿಗೆ 130, ಸಾಮಾನ್ಯ ಮಹಿಳಾ ಅಭ್ಯರ್ಥಿಗೆ 106, ಸಾಮಾನ್ಯ ಗ್ರಾಮೀಣ ಅಭ್ಯರ್ಥಿಗೆ 120, ಸಾಮಾನ್ಯ ಅಂಗವಿಕಲ ಅಭ್ಯರ್ಥಿಗೆ 104, ಮಾಜಿ ಸೈನಿಕರಿಗೆ 78, ಸಾಮಾನ್ಯ ಕನ್ನಡ ಅಭ್ಯರ್ಥಿಗೆ 124, ಪರಿಶಿಷ್ಟ ಜಾತಿ ಸಾಮಾನ್ಯ ಅಭ್ಯರ್ಥಿಗೆ 117, ಪರಿಶಿಷ್ಟ ಜಾತಿ ಮಹಿಳಾ ಅಭ್ಯರ್ಥಿಗೆ 100, ಪರಿಶಿಷ್ಟ ಜಾತಿ ಗ್ರಾಮೀಣ ಅಭ್ಯರ್ಥಿಗೆ 111, ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಅಂಗವಿಕಲ ಅಭ್ಯರ್ಥಿಗೆ 96, ಪರಿಶಿಷ್ಟ ಜಾತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 117, ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡ ಮಹಿಳಾ ಅಭ್ಯರ್ಥಿಗೆ 103, ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡ ಗ್ರಾಮೀಣ ಅಭ್ಯರ್ಥಿಗೆ 114, ಅದೇ ರೀತಿಯಾಗಿ ಪ್ರವರ್ಗ 1 ಸಾಮಾನ್ಯ ಅಭ್ಯರ್ಥಿಗೆ 115, ಅದೇ ರೀತಿಯಾಗಿ ಪ್ರವರ್ಗ 1 103, ಪ್ರವರ್ಗ 2A 119, ಪ್ರವರ್ಗ 2A ಮಹಿಳಾ ಅಭ್ಯರ್ಥಿಗೆ 93, ಪ್ರವರ್ಗ 2A ಗ್ರಾಮೀಣ ಅಭ್ಯರ್ಥಿಗೆ 115, ಅದೇ ರೀತಿಗೆ ಅಂಗವಿಕಲ ಪ್ರವರ್ಗ 2A 91, ಪ್ರವರ್ಗ 2B ಸಾಮಾನ್ಯ ಅಭ್ಯರ್ಥಿಗೆ 105, ಪ್ರವರ್ಗ 2B ಮಹಿಳಾ ಅಭ್ಯರ್ಥಿಗೆ 89, ಅದೇ ರೀತಿ ಪ್ರವರ್ಗ 3A ಸಾಮಾನ್ಯ ಅಭ್ಯರ್ಥಿಗೆ 115, ಪ್ರವರ್ಗ 3B ಸಾಮಾನ್ಯ ಅಭ್ಯರ್ಥಿಗೆ 114. ಈ ರೀತಿಯಾಗಿ ಕಟ್ ಆಫ್ ಅಂಕಗಳನ್ನು SDAಗೆ ಬಿಟ್ಟಿದ್ದಾರೆ. ಅದಾದ ನಂತರ ಕಂಪ್ಯೂಟರ್ ಇಂಜಿನಿಯರ್ ಅಂತಂದೇಳಿ 2 ಹುದ್ದೆಗಳಿದ್ವು. ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ 129, ಪರಿಶಿಷ್ಟ ಜಾತಿ ಅಭ್ಯರ್ಥಿಗೆ 114. ಈ ರೀತಿಯಾಗಿ ಕಟ್ ಆಫ್ ಅಂಕಗಳನ್ನು ಅವರು ನಿಲ್ಲಿಸಿದ್ದಾರೆ. ಆಮೇಲೆ ವಾಹನ ಚಾಲಕರು ಅಂದರೆ ಡ್ರೈವರ್ಸ್ಗೆ 2 ಹುದ್ದೆಗಳಿದ್ವು. ಇಲ್ಲಿ ಟೋಟಲ್ ಆಗಿ ಸಾಮಾನ್ಯ ಇತರೆ ಅಭ್ಯರ್ಥಿಗೆ 83.68, ಪರಿಶಿಷ್ಟ ಜಾತಿ ಸಾಮಾನ್ಯ ಅಭ್ಯರ್ಥಿಗೆ 79.04. ಈ ರೀತಿಯಾಗಿ ಕಟ್ ಆಫ್ ಅಂಕಗಳಿಗೆ ಅವರು ನಿಲ್ಲಿಸಿದ್ದಾರೆ. ಅದಾದ ನಂತರ ಅಟೆಂಡರ್ಸ್ ಅಂತಂದೇಳಿ ಇಲ್ಲಿ 14 ಹುದ್ದೆಗಳು ಖಾಲಿ ಇದ್ವು. ಸಾಮಾನ್ಯ ಇತರೆ ಅಭ್ಯರ್ಥಿಗೆ 84, ಸಾಮಾನ್ಯ ಮಹಿಳಾ ಅಭ್ಯರ್ಥಿಗೆ 75, ಸಾಮಾನ್ಯ ಗ್ರಾಮೀಣ ಅಭ್ಯರ್ಥಿಗೆ 79, ಸಾಮಾನ್ಯ ಅಂಗವಿಕಲ ಅಭ್ಯರ್ಥಿಗೆ 71, ಪರಿಶಿಷ್ಟ ಜಾತಿ ಸಾಮಾನ್ಯ ಇತರೆ ಅಭ್ಯರ್ಥಿಗೆ 77, ಮಹಿಳಾ ಪರಿಶಿಷ್ಟ ಜಾತಿ ಅಭ್ಯರ್ಥಿಗೆ 68, ಪರಿಶಿಷ್ಟ ಪಂಗಡ ಸಾಮಾನ್ಯ ಅಭ್ಯರ್ಥಿಗೆ 73, ಪ್ರವರ್ಗ 1 ಸಾಮಾನ್ಯ ಇತರೆ ಅಭ್ಯರ್ಥಿಗೆ 78,
ಪ್ರವರ್ಗ 2A ಸಾಮಾನ್ಯ ಅಭ್ಯರ್ಥಿಗೆ 78, ಪ್ರವರ್ಗ 2A ಮಹಿಳೆ ಅಭ್ಯರ್ಥಿಗೆ 62, ಪ್ರವರ್ಗ 2B ಸಾಮಾನ್ಯ ಅಭ್ಯರ್ಥಿಗೆ 69. ಈ ರೀತಿಯಾಗಿ ಅಟೆಂಡರ್ಸ್ ಹುದ್ದೆಗಳಿಗೆ ಕಟ್ ಆಫ್ ಅಂಕಗಳಿಗೆ ಅವರು ನಿಲ್ಲಿಸಿದ್ದಾರೆ. ಈ ರೀತಿಯಾಗಿ ಹಲವಾರು ಹುದ್ದೆಗಳಿಗೆ ಹಲವಾರು ರೀತಿಯಾಗಿ ಕಟ್ ಆಫ್ ಅಂಕಗಳಿಗೆ ಬಿಡುಗಡೆ ಮಾಡಿದ್ದಾರೆ. ಎಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ನೋಡಿ. ಅದಾದ ನಂತರ ಕಟ್ ಆಫ್ ಅಂಕಗಳನ್ನು ನೀವು ನೋಡ್ಕೊಳ್ಳಿ ನೀಟಾಗಿ. ಅದಾದ ನಂತರ ಅಡ್ಮಿಟ್ ಕಾರ್ಡನ್ನು ಅವರು ಬಿಟ್ಟಿದ್ದಾರೆ. ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಇಂಟರ್ವ್ಯೂಗೆ ಹೋಗಿ ಮೌಖಿಕ ಸಂದರ್ಶನಕ್ಕೆ ಒಳ್ಳೆಯ ರೀತಿಯಾಗಿ ಸ್ಪಷ್ಟವಾಗಿ ಮತ್ತು ಸರಳವಾಗಿ ಉತ್ತರವನ್ನು ನೀಡಿ ನೀವು ಏನು ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಇನ್ನಷ್ಟು ವಿಡಿಯೋಗಳನ್ನು ನಾನು ನಿಮಗೆ ಹಾಕ್ತೀನಿ. ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಇದೆ. ಆಲ್ ದ ಬೆಸ್ಟ್.